ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಬ್ರೇಕ್ ಮಾಡಿದ ಸುದ್ದಿ ಸಂಚಲನಕಾರಿಯಾಗಿತ್ತು. ಮೇ 5ನೇ ತಾರೀಕು ಧರ್ಮಸ್ಥಳದ ವಿಷಯದಲ್ಲಿ ಷಡ್ಯಂತ್ರಗಾರರ ತಂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಯಸ್ಕೊಂಡು ಬಂದಿತ್ತು. ಸುಪ್ರೀಂ ಕೋರ್ಟ್ ಇವರು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ವಜಾ ಮಾಡಿತ್ತು. ಇದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ, ಪ್ರೈವೇಟ್ ಇಂಟ್ರೆಸ್ಟ್, ಪೈಸಾ ಇಂಟ್ರೆಸ್ಟ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ. ಈ ವಿಷಯ ರಾಜ್ಯ ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಅನ್ನೋದನ್ನ ಕಾನೂನು ಸಚಿವರು ಒಪ್ಪಿಕೊಂಡ್ರು, ಗೃಹ ಸಚಿವರು ಒಪ್ಪಿಕೊಂಡ್ರು. ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಕೊಡಲಿಲ್ಲ. ಉಪಮುಖ್ಯಮಂತ್ರಿಗಳು ತಡವಾಗಿ ಗೊತ್ತಾಯಿತು ಅಂತ ಹೇಳಿದ್ರು. ಅದಾದ ನಂತರ ಇವತ್ತು ಸರಣಿ ಸಭೆಗಳು ನಡೆದವು. SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವರನ್ನ ಭೇಟಿಯಾಗಿ ಬ್ರೀಫ್ ಮಾಡಿದ್ರು, ಮುಖ್ಯಮಂತ್ರಿಗಳಿಗೂ ಬ್ರೀಫ್ ಮಾಡಿದ್ರು. ಅವರು ವಿವರಣೆ ಕೊಟ್ಟ ನಂತರ ಪ್ರತ್ಯೇಕ ಸಭೆಯನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳು ಮಾಡಿದ್ರು. ಚಿನ್ನಯ್ಯ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ರಿಪ್ರೆಸೆಂಟ್ ಮಾಡಿದವರು KV ಧನಂಜಯ್, ವಕೀಲರಾದ KV ಧನಂಜಯ್ ಸ್ಪಷ್ಟನೆ ಕೊಟ್ಟು ಮಾಧ್ಯಮ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ. ದೂರುದಾರರು ತಡವಾಗಿ ಅರ್ಜಿ ಸಲ್ಲಿಸಿದ್ದಕ್ಕೆ ಅರ್ಜಿ ವಜಾ ಆಗಿರೋದು. ಸುಪ್ರೀಂ ಕೋರ್ಟ್ ಆರೋಪಗಳ ಅರ್ಹತೆ ಪರಿಶೀಲಿಸುತ್ತಿಲ್ಲ ಎಂದು ಸಲ್ಲಿಕೆ ವಿಳಂಬ ಮಾಡಿದ್ದ ಆಧಾರದ ಮೇಲೆ ವಜಾಗೊಳಿಸಲಾಗಿದೆ. ಯಾವುದೇ ಪ್ರತಿವಾದಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಕೇಸ್ನ ಮೆರಿಟ್ ಬಗ್ಗೆ ಏನನ್ನೂ ಹೇಳಿಲ್ಲ.
ಕೇಸ್ನ ಮೆರಿಟ್ ಮೇಲೆ ಕೋರ್ಟ್ ಹೇಳಿಕೆ ಯಾವುದೇ ಪರಿಣಾಮ ಬೀರಲ್ಲ. ಕೆ.ವಿ. ಧನಂಜಯ ಅವರ ಮಾಧ್ಯಮ ಪ್ರಕಟಣೆ ಇದು. ವಜಾ ಮಾಡಿದ್ದರ ಬಗ್ಗೆ ವಕೀಲರಾದ ಕೆ.ವಿ. ಧನಂಜಯ ಅವರು ಕೊಟ್ಟಿರುವ ಸ್ಪಷ್ಟೀಕರಣ. ದೂರುದಾರರ ತಡವಾಗಿ ಅರ್ಜಿ ಸಲ್ಲಿಸಿದ್ರು. ಅಂದ್ರೆ 1995ರಿಂದಲೂ ಹೆಣಗಳನ್ನು ಹೂಳಿಸಲಾಗ್ತಾ ಇತ್ತು ಅಂತ ದೂರುದಾರ ಹೇಳಿರೋದು. ಇಷ್ಟು ದಿವಸ ಏನು ಮಾಡ್ತಿದ್ರಿ, ತಡ ಯಾಕಾಯ್ತು? ಆ ಕಾರಣಕ್ಕೆ ಅರ್ಜಿ ವಜಾ ಆಗಿದ್ದು. ಆರೋಪಗಳ ಅರ್ಹತೆ ಪರಿಶೀಲಿಸ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಸುಪ್ರೀಂ ಕೋರ್ಟ್ ಕೇಸ್ನ ಮೆರಿಟ್ ಬಗ್ಗೆ ಏನನ್ನೂ ಹೇಳಿಲ್ಲ. PIL ವಜಾದಿಂದ ಕೇಸ್ನ ಪ್ರಸ್ತುತತೆ ಮೇಲೆ ಯಾವುದೇ ಪರಿಣಾಮ ಇಲ್ಲ. ಕಾನೂನಿನ ಅಡಿ ಪೊಲೀಸರು ಅಪರಾಧ ತನಿಖೆಯ ಅಧಿಕಾರ ಹೊಂದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ SIT ರಚನೆಯ ಅಧಿಕಾರ ಇದೆ. PIL ವಜಾ ಆದ ಮಾತ್ರಕ್ಕೆ FIR ಅಥವಾ ತನಿಖೆ ನಿಲ್ಲೋದಿಲ್ಲ. ಸುಪ್ರೀಂ ಕೋರ್ಟಿನ ಆದೇಶ ಸರ್ಕಾರಕ್ಕೆ ಗೊತ್ತಿದ್ದಿದ್ರೆ SIT ರಚಿಸ್ತಿರ್ಲಿಲ್ಲ ಅನ್ನೋದಕ್ಕಾಗೋದಿಲ್ಲ. ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ FIR ಹಾಗೂ SIT ತಡೆಯುವ ಅಂಶ ಇಲ್ಲ. ಆರೋಪಗಳ ಮೇಲ್ನೋಟಕ್ಕೆ ಗಂಭೀರವಾಗಿದ್ದ ಹಿನ್ನೆಲೆಯಲ್ಲಿ SIT ಆಗಿದೆ. ಗಂಭೀರ ಅಪರಾಧ ಬಹಿರಂಗ ಮಾಡಿದ್ದರಿಂದ SIT ರಚನೆ ಮಾಡಲಾಗಿದೆ. ವಕೀಲನಾಗಿ ನನ್ನ ಪಾತ್ರ ತನಿಖೆ ಪ್ರಾರಂಭವನ್ನ ಖಚಿತಪಡಿಸಿಕೊಳ್ಳುವುದಾಗಿತ್ತು. ದೂರುದಾರನ ಯಾವುದೇ ಹೇಳಿಕೆ ಸುಳ್ಳು ಎಂದಾದರೆ ಕೇಸ್ ಆಗುತ್ತೆ ಅಂತ ನಾನು ಆವತ್ತೇ ಹೇಳಿದ್ದೀನಿ. ಚಿನ್ನಯ್ಯ ಪರ ವಕೀಲರಾಗಿದ್ದ ಕೆ.ವಿ. ಧನಂಜಯ ಅವರ ಹೇಳಿಕೆ. ಚಿನ್ನಯ್ಯ ದೂರುದಾರನಾಗಿದ್ದಾಗ ಕೆ.ವಿ. ಧನಂಜಯ ಅವರು ವಕೀಲರಾಗಿದ್ರು. ಈಗ ಇಲ್ಲ. ಈಗ ಕೆ.ವಿ. ಧನಂಜಯ ಅವರಾಗ್ಲಿ, ಅವರ ಕಚೇರಿ ಆಗಲಿ, ಅವರ ಸಿಬ್ಬಂದಿ ಆಗಲಿ ಈ ಪ್ರಕರಣವನ್ನ ರಿಪ್ರೆಸೆಂಟ್ ಮಾಡ್ತಿಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.